ಪರ್ವತದ ಮೇಲೆ ಮಾಡುವ ಪ್ರಸಂಗದಲ್ಲಿ ಮುಂಜಾನಿಂದ ಸಂಜಿತನ ವಾಕ್ಯ ಕೇಳಿಸ್ಕೊಂಡಿದ್ದಾರೆ. ಬಿತ್ತುವವನು ಒಳ್ಳೆಯವನೇ, ಬಿತ್ತುವಂತ ಬೀಜ ಒಳ್ಳೆಯದೇ. ಆಗಿನ ಟೈಮ್ನಲ್ಲಿ ಯೇಸು ಸ್ವಾಮಿ ಜನರಿಗೆ ಪ್ರಸಂಗವನ್ನು ಸಾರ್ತಾ ಇದ್ದ. ಇವತ್ತು ನಾನು ಹೇಳುವಂತ ಸಂದೇಶದ ಅಂಶ, ಎಂಥ ಮನುಷ್ಯ ನಾನು. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಬೈಬಲ್ ಹೇಳ್ತದೆ, ಆತನು ಎಲ್ಲಿದ್ದಾನೋ ಅಲ್ಲಿ ಜನರೆಲ್ಲ ಹುಡುಕೊಂಡು ಆತನ ಬಳಿಗೆ ಹೋಗ್ತಾ ಇದ್ರಂತೆ. ಆತನಿಗಿಂತ ಮುಂಚೆ ಹೋಗಿ ಅಲ್ಲಿ ಇರ್ತಾ ಇದ್ರಂತೆ. ಕಾರಣ ಏನು? ಆತನ ಮಾತನ್ನ ಕೇಳಿಸಿಕೊಳ್ಳುವುದಕ್ಕಾಗಿ. ಯಾಕೆ ಅವರು ಆ ವಾಕ್ಯ ಕೇಳಿಸ್ಕೊಳ್ತಾ ಇದ್ರು ಗೊತ್ತಾ? ಯೇಸುವಿನ ಮಾತು ಅವರ ಜೀವಿತದಲ್ಲಿರುವ ಪ್ರತಿ ಪ್ರಶ್ನೆಗೂ ಅದು ಉತ್ತರ ಕೊಡುವಂಥದ್ದಾಗಿತ್ತು. ಇವತ್ತು ನಮ್ಮ ಜೀವಿತದಲ್ಲಿ ಪ್ರತಿ ಪ್ರಶ್ನೆಗಳಿದೆ. ಯಾಕೆ ಈಗ ಆಗ್ತಾ ಇದೆ, ಯಾಕೆ ಈಗ ನಡೀತಾ ಇದೆ, ಯಾಕೆ ಈ ರೀತಿಯಲ್ಲಿ ನಡೀತಾ, ಇವೆಲ್ಲ ಪ್ರಶ್ನೆಗಳಿಗೂ ಯೇಸುವಿನ ಮಾತೇ ನಮಗೆ ಉತ್ತರವಾಗಿದೆ. ಹಾಗಾಗಿ ಅವರು ಯೇಸುವಿನ ಬಳಿಗೆ ಬಂದು ಯೇಸುವಿನ ಮಾತನ್ನು ಕೇಳಲಿಕ್ಕೆ ಬರ್ತಾ ಇದ್ರು. ಆದರೆ ಒಂದು ದಿನ ಯೇಸು ಸ್ವಾಮಿ ಮನೆಯಿಂದ ಸಮುದ್ರದ ದಡದ ಹತ್ರ ಹೋದ್ರಂತೆ. ಸಮುದ್ರ ದಡದ ಹತ್ರ ಹೋಗಿ ಆ ಸಮುದ್ರ ದಡದ ಹತ್ರ ಇರುವಾಗ ಬೈಬಲ್ ಹೇಳ್ತದೆ, ಇಲ್ಲಿ ಇಡೀ ಹಳ್ಳಿ ಪಳ್ಳಿಗಳಿಂದ, ಊರು ಪಟ್ಟಣಗಳಿಂದ ಯೇಸುವಿನ ಬಳಿಗೆ ಜನರು ಬಂದ್ರಂತೆ. ಈಗಿನ ಹಾಗೆ ಕಾರುಗಳಿಲ್ಲ, ಈಗಿನ ಹಾಗೆ ಗಾಡಿಗಳಿಲ್ಲ. ಆ ಸಮಯದಲ್ಲಿ ಅವರೆಲ್ಲರೂ ಯೇಸುವಿನ ಬಳಿಗೆ ಕೂಡಿ ಬರ್ತಾ ಇದ್ದಾರೆ ಯೇಸುವಿನ ಮಾತನ್ನ ಕೇಳಲಿಕ್ಕೆ. ಆದರೆ ಯೇಸು ಸ್ವಾಮಿ ಅವರಿಗೆ ಹೇಗೆ ಮಾತಾಡ್ತಾ ಇದ್ರು ಗೊತ್ತಾ? ಅರ್ಥವಾಗುವ ರೀತಿಯಲ್ಲಿ. ಹೇಳಿ ಪಕ್ಕದವರಿಗೆ, ಅರ್ಥವಾಗುವ ರೀತಿಯಲ್ಲಿ. ಕೆಲವರೆಲ್ಲ ವಾಕ್ಯ ಹೇಳ್ತಾರೆ ಅರ್ಥ ಆಗದ ರೀತಿಯಲ್ಲಿ. ಭಾಳ ಜನ ಏನೆಲ್ಲ ಅವ್ರ ತಲೆಯಲ್ಲಿದ್ದು ಆ ಜ್ಞಾನ ಈ ಜ್ಞಾನ ಎಲ್ಲ ಜ್ಞಾನ ಹೇಳ್ತಾರೆ. ಅವ್ರಿಗೆ ಅರ್ಥ ಆಗಿಲ್ಲ ಅಂದ್ರೆ ಏನು ಮಾಡ್ಬೇಕು ತಗೊಂಡು ಲಾಭ? ಅದಕ್ಕೆ ಯೇಸು ಸ್ವಾಮಿ ಅರ್ಥವಾಗುವ ರೀತಿಯಲ್ಲಿ ಅವರಿಗೆ ಹೇಳ್ತಾ ಇದ್ದನು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ, ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ಈ 3 ಸುವಾರ್ತೆಗಳಲ್ಲಿ ಮತ್ತಾಯನು ಬರಿತಾನೆ, ಮಾರ್ಕನು ಬರಿತಾನೆ, ಲೂಕನು ಬರಿತಾನೆ. ಈ 3 ಜನರು ಯೇಸು ಮಾತಾಡಿದ್ದನ್ನ, ಯೇಸು ಏನು ಹೇಳಿದ್ರೋ, ಯೇಸು ಏನು ಮಾಡಿದ್ರೋ ಅದನ್ನೇ ಮಾತ್ರ ಅವರು ಬರಿತಾ ಇದ್ದಾರೆ. ಸಾಮ್ಯ ರೂಪವಾಗಿ ಯೇಸು ಸ್ವಾಮಿ ಅವ್ರ ಜೊತೆ ಮಾತಾಡಿದ್ರಂತೆ. ಸಾಮ್ಯ ಅಂದರೆ ಭೂಲೋಕದ ವಿಷಯಗಳನ್ನು ತೆಗೆದುಕೊಂಡು ಪರಲೋಕದ ಗುಟ್ಟನ್ನು ತಿಳಿಸುವುದಕ್ಕೆ ಸಾಮ್ಯ ಎಂದು ಕರೆಯುತ್ತಾರೆ. ಸೊ ಯೇಸು ಸ್ವಾಮಿ ಅವರೆಲ್ಲ ಜನರು ಕೂಡಿ ಬಂದಿರುವಾಗ ಯೇಸು ಸ್ವಾಮಿ ಅವರನ್ನು ನೋಡಿದ್ರು. ಅವರು ನೋಡುವಾಗ ಅಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರಂದ್ರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ವಾಕ್ಯವನ್ನು ಸಾರಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡಿದಂದ್ರೆ, ಒಬ್ಬನು ಬೀಜವನ್ನ ತೆಗೆದುಕೊಂಡರಂತೆ. ಬಿತ್ತಲಿಕ್ಕೆ ಆತನು ಪ್ರಾರಂಭ ಮಾಡಿದಾಗ ಕೆಲವೊಂದು ಬೀಜಗಳು ದಾರಿಯ ಮಗ್ಗಲಲ್ಲಿ ಬಿದ್ದವಂತೆ. ಬಿತ್ತುವವನು ಒಳ್ಳೆಯವನೇ, ಬಿತ್ತುವಂತ ಬೀಜ ಒಳ್ಳೆಯದೇ, ಆದರೆ ಬಿತ್ತಲ್ಪಡುವಾಗ ದಾರಿಯ ಮಗ್ಗಲಲ್ಲಿ ಬಿತ್ತು. ಬೈಬಲ್ ಹೇಳ್ತದೆ, ಅಕ್ಕಿಗಳು ಬಂದು ಅದನ್ನ ತಿಂದು ಹೋಯಿತು. ಇನ್ನು ಕೆಲವೊಂದು ಬೀಜಗಳು ಬಿತ್ತುವಾಗ ಅದು ಬಂಡೆಯ ನೆಲದ ಮೇಲೆ ಬಿತ್ತಂತೆ. ತಿಳಿ ಮಣ್ಣು ಅದರ ಮೇಲಿದೆ, ಆ ಬಂಡೆಯ ನೆಲದ ಮೇಲೆ ಬಿದ್ದಿದೆ. ಸತ್ಯವೇದ ಹೇಳ್ತದೆ, ಅವನು ಸಂತೋಷದಿಂದ ಸ್ವೀಕಾರ ಮಾಡಿಕೊಳ್ತಾನೆ. ಸಂತೋಷದಿಂದ ವಾಕ್ಯವನ್ನು ಕೇಳಿದಾಗ ಕೆಳಗಡೆ ಬೇರಿಲ್ಲದ ಕಾರಣ, ಬೆಳಿಲಿಕ್ಕೆ ಆಗದ ಕಾರಣ ಬೇಗನೆ ಏನು ಮಾಡ್ತಾನೆ, ಒಣಗಿ ಹೋಗುತ್ತಾನೆ. ಇನ್ನು ಕೆಲವೊಂದು ಬೀಜಗಳು ಬಿತ್ತುವಾಗ ಅವು ಮುಳ್ಳು ಗಿಡಗಳ ಮೇಲೆ ಬಿದ್ದವು. ಕೆಲವೊಂದು ಬೀಜ ದಾರಿ ಮಗ್ಗಲಲ್ಲಿ ಬಿದ್ದವು, ಕೆಲವೊಂದು ಬೀಜ ಬಂಡೆಯ ನೆಲದ ಮೇಲೆ ಬಿದ್ದವು, ಇನ್ನು ಕೆಲವೊಂದು ಬೀಜ ಎಲ್ಲಿ ಬಿದ್ದವಂತೆ, ಮುಳ್ಳು ಗಿಡಗಳ ಮೇಲೆ ಬಿದ್ದವು. ಇನ್ನು ಕೆಲವೊಂದು ಬೀಜಗಳು ಒಳ್ಳೆ ನೆಲದಲ್ಲಿ ಬಿದ್ದವಂತೆ. ಎಂಥ ನೆಲದಲ್ಲಿ ಬಿದ್ದವಂತೆ? ಒಳ್ಳೆಯ ನೆಲ. ಈ ಒಳ್ಳೆಯ ನೆಲದಲ್ಲಿ ಬಿರುವಾಗ ಆ ಬೀಜಗಳು 60ರಷ್ಟು, 30ರಷ್ಟು, 80ರಷ್ಟು ಫಲವನ್ನ ಕೊಟ್ಟವಂತೆ. ಬೀಜ ಒಂದೇ ಬೀಜ, ಬಿತ್ತಲ್ಪಡುವ ಜಾಗ ಬೇರೆ. ಗಮನಿಸಿ, ಮೊದಲನೆಯ ಜಾಗವನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಯಾಕೆ ಈ ಸಾಮ್ಯವನ್ನು ಹೇಳಿದ್ರಂದ್ರೆ, ಇವು ಮನುಷ್ಯನ ಹೃದಯಗಳು. ಮೊದಲನೆಯ ಮನುಷ್ಯನ ಹೃದಯ ಹೇಗಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಅಥವಾ ದೇವರ ಸೇವಕನು. ಆಗಿನ ಟೈಮ್ನಲ್ಲಿ ಯೇಸು ಸ್ವಾಮಿ ಜನರಿಗೆ ಪ್ರಸಂಗವನ್ನು ಸಾರ್ತಾ ಇದ್ದ. ಈಗಿನ ಟೈಮ್ನಲ್ಲಿ ಅನೇಕ ದೇವರ ಸೇವಕರು ಸಾರ್ತಾ ಇದ್ದಾರೆ. ಆ ವಾಕ್ಯವನ್ನು ಬಿತ್ತುವಾಗ ಕೆಲವೊಬ್ಬರು ಹೃದಯದಲ್ಲಿ ಹೇಗೆ ಬೀಳ್ತವಂದ್ರೆ, ಆ ವಾಕ್ಯವನ್ನು ದೇವರ ಸೇವಕರು ಬಿತ್ತ ತಕ್ಷಣವೇ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅಂತವರು. ಅವರು ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ ನಾವು ನೋಡುತ್ತೇವೆ, ಆ ವಾಕ್ಯವನ್ನು ಸ್ವೀಕಾರ ಮಾಡಿದಾಗ ಅವರು ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ ಸೈತಾನನು ಬಂದು ಏನು ಮಾಡ್ತಾನಂತೆ, ಆ ಬೀಜವನ್ನ ತೆಗೆದು ಬಿಡ್ತಾನೆ. ಅವ್ರ ಹೃದಯದಲ್ಲಿ ಬೀಳಬಾರದು. ಅವ್ರ ಹೃದಯದಲ್ಲಿ ಬಿದ್ದರೆ ಅದೇನಾಗುತ್ತೆ, ಫಲ ಕೊಡುತ್ತದೆ. ಪಾಪದಿಂದ, ಶಾಪದಿಂದ, ನಿತ್ಯ ನರಕದಿಂದ ಬಿಡುಗಡೆ ಹೊಂದಿ ಪರಲೋಕ ರಾಜ್ಯಕ್ಕೆ ಏನಾಗ್ತಾನೆ, ಅವನು ರಕ್ಷಣೆ ಹೊಂದುತ್ತಾನೆ. ಈ ರಕ್ಷಣೆ ಹೊಂದಬಾರದು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಅವನ ಹೃದಯದಲ್ಲಿರುವಂಥ ಬೀಜವನ್ನು ಏನು ಮಾಡ್ತಾನೆ, ಸೈತಾನನು ತೆಗೆದು ಬಿಡುತ್ತಾನೆ.
ಅದಕ್ಕೆ ಇವತ್ತು ಅನೇಕರು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ವಾಕ್ಯ ಹೇಳ್ತದೆ, ಅವ್ರ ವಾಕ್ಯ ಕೇಳಿದ ತಕ್ಷಣವೇ ಏನ್ ಮಾಡ್ತಾರಂತೆ, ಆ ವಾಕ್ಯವನ್ನು ಕೇಳಿದ ತಕ್ಷಣ ಏನ್ ಮಾಡ್ತಾರಂತೆ, ಇರ್ಲಿ ಬಿಡು ಇದು ನನಗಲ್ಲ, ಇರ್ಬೋದು ತಗೋ ಬೇರೊಬ್ಬರಿಗೆ. ಇಡೀ ದೇವರ ವಾಕ್ಯ ಸತ್ಯವೇದ ಎಲ್ಲ ಯಾರಿಗೋಸ್ಕರ ಇದೆ? ನನಗೋಸ್ಕರ, ನಮಗೋಸ್ಕರ ದೇವರ ವಾಕ್ಯ ಇದೆ. ಬಹಳ ಜನ ಮಾಡ್ತಾರೆ, ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಪ್ರತಿ ವಾರ ದೇವರ ವಾಕ್ಯ ಕೇಳ್ತಾರೆ, ಪ್ರತಿ ವಾರ ದೇವರನ್ನ ಆರಾಧನೆ ಮಾಡ್ತಾರೆ. ಆದರೂ ಹೃದಯ ನೋಡುವಾಗ ಹೇಗಿರ್ತದೆ, ಆ ವಾಕ್ಯ ಒಳಗಡೆ ಹೋಗಿರಲ್ಲ. ಹೇಳಿದ ತಕ್ಷಣವೇ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಪಕ್ಕದಲ್ಲಿ ಇಡ್ತಾರಂತೆ ಆ ವಾಕ್ಯವನ್ನು. ಏನ್ ಮಾಡ್ತಾರಂತೆ? ಪಕ್ಕದಲ್ಲಿ ಇಡ್ತಾರೆ. ಅವ್ರ ಒಳಗಡೆ ಆ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಳ ನಿಮಿತ್ತವಾಗಿ ಸೈತಾನನ ಬಂದು ಬೇಗನೆ ತೆಗೆದು ಬಿಡ್ತಾನೆ. ಇವರೇ ದಾರಿಯ ಮಗ್ಗಲಲ್ಲಿ ಬಿದ್ದ ಬೀಜ.